ವಿದ್ಯಾರ್ಥಿಗಳೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ನಂಬರ್ 49. ಒಂದು ಆಯತಾಕಾರ ನಿವೇಶನದ ವಿಸ್ತೀರ್ಣ 616 ಚದರ ಮೀಟರ್ ಆಗಿದ್ದು ಅದರ ಅಗಲ 22 ಮೀಟರ್ ಆಗಿದೆ. ನಿವೇಶನ ಬೇಲಿ ಹಾಕಲು ತಗಲುವ ಬೆಲೆ ಪ್ರತಿ ಮೀಟರ್ಗೆ 7.50 ಆದರೆ ಆ ಆಯತಾಕಾರದ ನಿವೇಶನ ಬೇಲಿ ಹಾಕಲು ತಗಲುವ ವೆಚ್ಚ ಎಷ್ಟು? ಈಗ ನೀವು ಮೊದಲ ವಿಸ್ತೀರ್ಣ ಕೊಟ್ಟಾನ ಅಂದ್ರೆ ನೀವು ಏನು ಮಾಡಬೇಕು ಅದನ್ನು ನೀವು ತಿಳ್ಕೊಬೇಕು. ವಿಸ್ತೀರ್ಣ ಕೊಟ್ಟಾನ ಮತ್ತು ಅಗಲ ಕೊಟ್ಟಾನ, ನೀವು ಉದ್ದ ತಕ್ಕೋಬೇಕು. ವಿಸ್ತೀರ್ಣ ಕೊಟ್ಟಾನಂದ್ರೆ ಆಯತದ ವಿಸ್ತೀರ್ಣ ಕೊಟ್ಟಾನಂದ್ರೆ ನೀವೇನು ತಕ್ಕೋಬೇಕೀಗ? ಅಗಲ ಕೊಟ್ಟಾನ, ವಿಸ್ತೀರ್ಣ ಕೊಟ್ಟಾನ, ಆಯತದ ವಿಸ್ತೀರ್ಣ ಕೊಟ್ಟಾನ, ಆಯತದ ಅಗಲ ಕೊಟ್ಟಾನ, ನೀವು ಉದ್ದ ತಕ್ಕೋಬೇಕು. ಉದ್ದ ತಕ್ಕೊಂಡಿದ್ದು ಏನು ಮಾಡಬೇಕು? ಆಯತದ ಉದ್ದ ಬಂತ ಅಗಲ ಬಂತು ಅಂದ್ರೆ ಅದರದ್ದು ಸುತ್ತಳತೆ ತಕ್ಕೋಬೇಕು. ಆ ಸುತ್ತಳತೆ ಬಂದದ್ದು ಏನಿರ್ತದೆ, ಒಂದು ಸುತ್ತಿನ ಅಳತೆ ಇರ್ತದೆ. ಅಂದ್ರೆ 1 ಮೀಟರ್ಗೆ 7.50 ಆದ್ರೆ ಅಷ್ಟು ಸುತ್ತಳತೆಗೆ ಎಷ್ಟು ರೂಪಾಯಿ ಆತಂತೆ ಕಂಡು ಹಿಡಿಬೇಕು. ಇಷ್ಟು ನಾ ಹೇಳಿನೂ ನೀವು ತಿಳ್ಕೊಂಡು ಮಾಡ್ತಿದ್ರೆ ಮಾಡಿ. ಈಗ ನಾನು ಆತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾನು ತೋರಿಸ್ತೀನಿ. ಈಗ ಆಯತಾಕಾರದ ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು. ಯಾಕಂದರೆ ಇದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲ, ಇದು ನ್ಯಾಚುರಲ್ ಕ್ಲಾಸು. ಹೇಗೆ ತಿಳಿಸ್ತಾರೆ ಸರು? ನೀವು ನೋಡ್ಕೊಂಡು ಬಿಟ್ರಿ, 1-2 ಸಲ ನೋಡ್ಕೊಂಡು ಬಿಟ್ರಿ, ನೀವು ಸ್ವಂತ ಮಾಡ್ತೀರಿ. ಆಯತದ ವಿಸ್ತೀರ್ಣಕ್ಕೆ ನೀವು ಆಯತದ ವಿಸ್ತೀರ್ಣಕ್ಕೆ ಅಗಲದಿಂದ ಬಾಗಿಸಿರಿ ಏನು ಬರ್ತದೆ? ಉದ್ದ ಬರ್ತದ. ಇಲ್ಲಿ ನೋಡಿ, ಉದ್ದ ಬರೋಬ್ಬರಿ ಉದ್ದ ತಗೋಬೇಕು. ಆಯತದ ವಿಸ್ತೀರ್ಣ ಸರ್ವಾಸ್ ಬಾಗಲೆ ಏನು ಕೊಟ್ಟಾನೋ ಅಗಲ ಕೇಳಾನ ಅಂದ್ರೆ ಉದ್ದ ಇರ್ತದ. ಏನು ಕೊಟ್ಟಾನ? ಅಗಲ ಕೊಟ್ಟಾನ, ಇಲ್ಲಿ ಉದ್ದ ತೆಗಿಬೇಕು. ಉದ್ದ ಅಂದ್ರೆ ಅಗಲೇ ಬಾಗಿಸ್ಬೇಕು. ಆಯತದ ಅಗಲ ಬರಬೇಕಾಗಿತ್ತು, ಉದ್ದ ಬರಬೇಕಾಗಿತ್ತು ಅಂದ್ರೆ ನೀವು ಆಯತದ ವಿಸ್ತೀರ್ಣಕ್ಕೆ ಏನು ಮಾಡಬೇಕು? ಅಗಲದಿಂದ ಬಾಗಿಸ್ಬೇಕು. ಇದನ್ನು ಸರಿಯಾಗಿ ತಿಳ್ಕೊಂಡು ನೀವು ನೋಡಿ. ಉದ್ದ ತೆಗಿಬೇಕಾದ್ರೆ ಅಗಲ ಕೊಡ್ಲೇಬೇಕು. ಆಯತದ ವಿಸ್ತೀರ್ಣ ಎಷ್ಟದ? 616 ಚಮಿ ಅದ. 616 ಚಮಿ ಸರಾಸವಾಗಲೇ ಅಗಲ ಎಷ್ಟು? ಅಗಲ ಎಷ್ಟದ? 22 ಅದ. 660ಕ್ಕೆ ಇದು ನೋಡ್ರಿ, 2 11 2 3 ಪೂಜೆ 2 8 ನೋಡಿ, 11 1 11 2 22 11 8 88 ಬರೋಬ್ಬರಿ 28 ಏನು ಬಂತು? ಉದ್ದ ಬಂತು. ಉದ್ದ ಬರೋಬ್ಬರಿ 28 ಮೀಟರ್ ಬಂತು. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ಸುತ್ತಳತೆ ಅಂದರೆ ಅದರ ಸುತ್ತಲೂ ಬೇಲಿ ಹಾಕಬೇಕಾಗ್ಯದಂದ್ರೆ ನೀವೇನು ತಗೋಬೇಕು? ಒಂದು ಸುತ್ತಳತೆ ತಗೋಬೇಕು. ಆಯತದ ಸುತ್ತಳತೆ ಬರೋಬ್ಬರಿ ಸೂತ್ರ ನೀವು ಕಂಡು ಹಿಡ್ಕೋಬೇಕು. 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ, 2 ದುಂಡು ಕೌಂಸ್ ಉದ್ದ 28, ಅಗಲ ಎಷ್ಟದ? 22 ಅದ. 28 22 2 ದುಂಡು ಕೌಂಸ್ ಎಷ್ಟಾಯ್ತು? 8 2 50 ಆಯ್ತು. ಈಗ ಒಂದು ವಿಚಾರ ಮಾಡ್ರಿ, ತಿಳಿಸಿ ಹೇಳ್ತೇನೆ ನಿಮಗೆ. ಅಲ್ಲಿ 2ಕ್ಕೂ ಚಿಹ್ನೆ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು ನೀವು? ಗುಣಾಕಾರದ ಅಂತ ತಿಳ್ಕೊರಿ. ಗುಣಾಕಾರದ ಅಂತ ತಿಳ್ಕೊಬೇಕಿಲ್ಲಿ ನೋಡಿ, ಇಲ್ಲಿ ಗುಣಾಕಾರದ ಅಂತ ತಿಳ್ಕೊಬೇಕು. ಇದಕ್ಕೆ 2 ಗುಂಡ್ಲೆ 50 ಬರೋಬ್ಬರಿ 100 ಮೀಟರ್ ಏನಾಯ್ತು? ಸುತ್ತಳತೆ ಬಂತು. ತಗಲುವ ಖರ್ಚು ಬರೋಬ್ಬರಿ 1 ಮೀಟ್ರಿಗೆ ಎಷ್ಟದ? 7 ಬಿಂದು ಎಷ್ಟದ ಖರ್ಚು? 7.50
ಇದಕ್ಕೆ 100ಲೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದ? 750. ಇದರ 2 ಪೂಜೆ 757 ಇದರ 2 ಪೂಜೆ ಇಟ್ಟು 2 ಸ್ಥಾನ ಬಿಂದು ಕೊಡ್ರಿ. ಬರೋಬ್ಬರಿ 750 ರೂಪಾಯಿ ತಗಲುವ ಖರ್ಚು ಬಂತು. 750 ಎಲ್ಲಿದೆ ಉತ್ತರ ನೋಡ್ರಿ. 750 ಉತ್ತರ ಸಂಖ್ಯೆ ಡಿ. ನೋಡಿ, ನಿಮ್ಗೆ ಅತಿ ಚಂದಂಗೆ ಕಾಣಿಸ್ಲಿ ಅಂತ ಭಾಳ ದೊಡ್ಡ ಅಕ್ಷರ ದೂರಿನೂ ಹಾಕಿನ ನಾ. ತಿಳಿತಾ? ನೋಡ್ರಿ ನೀವು, ಇವೆಲ್ಲ ನ್ಯಾಚುರಲ್ ವಿಡಿಯೋ ಕ್ಲಾಸ್ ಇವು. ಆ್ಯಕ್ಚುಲಿ ಜಸ್ಟ್ ನಿಮಗೆ ಕ್ಲಾಸೇ ನಡೀತದ ನಂಗೆ ನಾ ಎಲ್ಲ ತಿಳಿಸ್ಯಾಳೆ. ಇನ್ನೊಂದ್ಸಲ ತಿಳಿಸ್ಯಾಳ. ಇಲ್ಲಿ ಉದ್ದ ತಕ್ಕೋಬೇಕಾಗ್ತದೆ. ಯಾಕೆ? ಆಯ್ತದ ವಿಸ್ತೀರ್ಣ ಕೊಟ್ಟಾನ, ಅಗಲ್ ಕೊಟ್ಟಾನ. ಆಯ್ತದ ಉದ್ದ ಬರೋಬರಿ ವಿಸ್ತೀರ್ಣ ಬಾಗಲೆ ಉದ್ದ ಬರ್ಬೇಕಾದ್ರೆ ಅಗಲ್ಲೇ ಬಾಗಿಸ್ಬೇಕು. ಉದ್ದ ಬರೋಬರಿ ಆಯ್ತದ ವಿಸ್ತೀರ್ಣ ಸರಾಸ್ ಬಾಲೆ ಆಗಲ್ಲ. ಆಯ್ತದ ವಿಸ್ತೀರ್ಣಕ್ಕೆ ಅಗಲದಿಂದ ಬಾಗಿಸಿದ್ರೆ ಉದ್ದ ಬರ್ತದ, ಉದ್ದದಿಂದ ಬಾಗಿಸಿದ್ರೆ ಅಗಲ್ ಬರ್ತದ. 616 ಬಾಗಿಲಿ 22 ಅಂದ್ರೆ ಎಷ್ಟು ಬಂತು? 28 ಬಂತು. ಉದ್ದ 28 ಬಂತು. ಆಯ್ತದ ಸುತ್ತಳತೆ ಸೂತ್ರ 2 ಉದ್ದ ಪ್ಲಸ್ ಅಗಲ 2 ನೋಡಿ 28 ಪ್ಲಸ್ 22 50. ಆಯ್ತದ ಒಂದು ಸುತ್ತಿನ ಅಳತೆ 100 ಮೀಟ್ರ್ ಆಯ್ತು. ಅದಕ್ಕೆ 1 ಮೀಟರ್ಗೆ 7.50 100 ಮೀಟ್ರಿಗೆ ಎಷ್ಟಾಯ್ತು? 7,750 ರೂಪಾಯಿ ಆಯ್ತು. ಉತ್ತರ ಬರೋಬ್ಬರಿ 750 ರೂಪಾಯಿ ಖರ್ಚು. ಆನ್ಸರ್ ಇಸ್ ಈಕ್ವಲ್ ಟು ಡಿ. ನೋಡಿ, ಇಂಥ ಸರಳ ಲೆಕ್ಕಗಳನ್ನು ನೀವು ಈಸಿಯಾಗಿ ತಿಳ್ಕೊಂಡು ಬೇಕಾದ್ರೆ ನಂಗೆ ನೋದೇ ನೀವು ಮನ್ಯಾಗ ಕೂತೆ ಮಾಡ್ಕೋಬೋದು. ಲಕ್ಷ ಕೊಟ್ಟು ನೋಡಿ ಚಂದಂಗೆ ಬಿಡಿಸ್ಕೊಡ್ರಿ.